ಇವತ್ತು ನಾನು ಕೆಜಿಎಫ್ ಶೂಟಿಂಗ್ ಸ್ಪಾಟ್‌ಗೆ ಹೋಗಿದ್ದೆ. ಇದು ಬಂದ್ಬಿಟ್ಟು ಕೆಜಿಎಫ್‌ನ ದೊಡ್ಡಮ್ಮ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಎಕ್ಸರ್ಸೈಸಸ್ಸು, ರನ್ನಿಂಗು, ಸ್ವಲ್ಪ ಫಿಟ್ನೆಸ್ ರಿಲೇಟೆಡ್ ವರ್ಕೌಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋದೆ. ಬರ್ತಾ ಇದ್ದಂಗೆನೆ ಫಸ್ಟ್ ಆರ್ಡರ್‌ನ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಕೊಟ್ಬಿಟ್ಟು, ಆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಲಿ ಲೇಟ್ ಅಂತು ಕನ್ಫರ್ಮ್. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ಆರ್ಡರ್ ರೆಡಿ ಆಯಿತು, ಪ್ಯಾಕ್ ಮಾಡಿ ಕೊಟ್ರು. ಅದನ್ನ ತಗೊಂಡೋಗಿ ಕಸ್ಟಮರ್ ಹತ್ರ ಡ್ರಾಪ್ ಮಾಡಿದೆ. ಹೀಗೆ 4-5 ಆರ್ಡರ್ ಹೊಡೆದೆ. ಸ್ವಲ್ಪ ಬೇಜಾರಾಗ್ತಿತ್ತು. ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗಿ ಟೀ ಕುಡಿಯೋಕ್ಕೆ ಕೂತ್ಕೊಂಡೆ. ಅಲ್ಲೇ ಆರ್ಡರ್‌ನ ಕೊಟ್ಬಿಟ್ಟು ಅವರು ಮುಂದ್ಗಡೆ ಇರುವಂಥ ಒಂದು ರೆಸ್ಟೋರೆಂಟ್‌ಗೆ. ಅಲ್ಲಿಂದ ಆರ್ಡರ್‌ನ ಪಿಕ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೋತು. ಅದನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಹಂಗೆ ಬರ್ತಾ ಇದ್ದೆ. ಮತ್ತೆ ನಂದನ ಪ್ಯಾಲೇಸ್‌ಗೆ ಕೊಟ್ಬಿಟ್ಟು ಗುರು ಆರ್ಡರ್‌ನ ಡ್ರಾಪ್ ಮಾಡಿ ಬರ್ತಾ ಇದ್ದೀನಿ. ನಾನು ಹಂಗೆ ಬಿದ್ದಿದ್ದು ಕೆಜಿಎಫ್ ಅನ್ನೋಂಥ ರೆಸ್ಟೋರೆಂಟ್‌ಗೆ. ಕೆಜಿಎಫ್ ರೆಸ್ಟೋರೆಂಟ್ ನೋಡಿ ಎಷ್ಟು ಸಖತ್ತಾಗಿದೆ. ಕೆಜಿಎಫ್ ಅಂದ್ರೆ ಇದು ಬಂದ್ಬಿಟ್ಟು ಫಿಲಮ್ ಅಲ್ಲ. ಇದು ಬಂದ್ಬಿಟ್ಟು ಕನ್ನಡಿಗಾಸ್ ಗೋಲ್ಡನ್ ಫುಡ್ ಅಂತ ಹೇಳ್ಬಿಟ್ಟು ಇದೊಂದು ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಒಂದು ಒಳ್ಳೆ ಥೀಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಸೂಪರ್ ಆಗಿದೆ ರೆಸ್ಟೋರೆಂಟ್ ಮಾತ್ರ. ಏನ್ ಗುರು ಪ್ರಮೋಷನ್ ಮಾಡ್ತಾ ಇದೀಯ ಅಂತ ಕೇಳಬೇಡಿ. ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ನಂಗೆ ಒಂದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ತೋರಿಸ್ಬೇಕು ಅಂತ ಅನಿಸ್ತು. ಅದಕ್ಕೆ ಈ ತರ ಹೇಳ್ತಾ ಇರೋದು. ಇದು ಬಂದ್ಬಿಟ್ಟು ಕೆಜಿಎಫ್ ಫಿಲಮ್ ಅಲ್ಲಿರುವಂತಹ ದೊಡ್ಡಮ್ಮ. ಇದು ನೋಡಿ ಇಷ್ಟೇ ಅಲ್ಲ ಗುರು, ಒಳಗಡೆ ವಾಶ್‌ರೂಮ್‌ಗೆ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದ್ರೆ ಪ್ರೈವೇಟ್ ಡೈನಿಂಗ್ ಹಾಲ್ ಅಲ್ಲಿ ಇರುವಂತಹ ಒಂದಷ್ಟು ಕೆಜಿಎಫ್‌ನ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿದಂತಹ ಕಾರುಗಳ ಒಂದು ಚಿತ್ರ. ಫುಲ್ ಡೇ ಆರ್ಡರ್ ಮೇಲೆ ಆರ್ಡರ್ ಮೇಲೆ ಆರ್ಡರ್ ಕೊಡ್ತಾನೆ ಇದ್ದ. ಹಾಗೆ ಆರ್ಡರ್ಸ್‌ಗಳನ್ನ ಹೊಡಿತಾ ಸಂಜೆ ಆಗಿದ್ದೇ ಗೊತ್ತಾಗ್ಲಿಲ್ಲ. ಸಂಜೆ ಆಯ್ತು, ಮತ್ತೆ ನನ್ನ ಮನೆಗೆ ಹೋಗುವಂತ ಟೈಮ್ ಕೂಡ ಆಗಿತ್ತು. ಅದಕ್ಕೆ ಟಾಟಾ ಬೈ ಬೈ, ಮತ್ತೆ ನಾಳೆ ಸಿಗೋಣ. ನೋಡಿ ಸ್ವಾಮಿ ನಾವಿರೋದು ಹೀಗೆ